ಅತ್ತೆ, ಸಿಂಧು. ಹೌದು, ನಾನು ಸಿಂಧು. ನೀವಿಷ್ಟಪಟ್ಟು ಮನೆ ಸೊಸೆ ಮಾಡಿಕೊಂಡ ಬಿಸಿಬೇಳೆ ಬಾತ್ ಹುಡುಗಿ ಸಿಂಧು. ಹೇ, ನೀನು ನಿಜ ಹೇಳ್ತಿದ್ಯಾ? ಇದೆಲ್ಲ ನಿನಗೆ ಗೊತ್ತಾ? ಎಲ್ಲವೂ ಗೊತ್ತು, ಎಲ್ರೂ ಗೊತ್ತು. ಹೌದಾ? ಮತ್ತೆ ಯಾವುದು ನೆನಪಿಲ್ಲ ಅನ್ನೋದೆಲ್ಲ ನಾಟಕ? ಹೌದು, ನಿಮ್ಮೆದ್ರಿಗೆ ಮಾತ್ರ ಅಲ್ಲ, ನಮ್ಮ ಮನೆಯವರು ಕೂಡ ನಾನು ಹೀಗೆ ಆಗಿದ್ದೀನಿ ಅಂತ ನಂಬಿದ್ದಾರೆ. ಸಿಂಧು, ನಿನ್ನ ಆಯಸ್ಸು ಇನ್ನು 3 ತಿಂಗಳು ಅಂದಿತ್ತು. ನನ್ನ ಆಯಸ್ಸಿನ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಸಾಯುವಂಥದ್ದೇನೂ ಆಗಿಲ್ಲ ನನಗೆ. ಹಾಗಾದ್ರೆ ಈ ಹಿಂದೆ ನೀನು ಜೀವ ಕಳ್ಕೊಂಡಿದ್ದ? ನಾನು ಜೀವ ಕಳ್ಕೊಂಡಿಲ್ಲ, ಕಳ್ಕೊಂಡಿದ್ದೀನಿ ಅಂತ ಎಲ್ಲರೂ ನಂಬಿದ್ರು. ಅದೇ ನನಗೆ ಈ ಎಲ್ಲ ದಾರಿಗಳನ್ನ ತೋರಿಸ್ಕೊಟ್ಟಿದ್ದು. ಅನುಲಕ್ಕಿ ನಿಮಗೆ ಹೇಳಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರಿಬ್ಬರ ಮಧ್ಯೆ ತುಂಬ ಆತ್ಮೀಯತೆ ಇತ್ತು. ಲಕ್ಕಿಗೆ ನನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಎಲ್ಲವನ್ನೂ ಸಹಿಸ್ಕೊಂಡೇ ಬಂದೆ. ಅವರಿಬ್ಬರ ಮಧ್ಯೆ ಬಿಟ್ಕೊಡಕ್ಕಾಗದೇ ಇರೋಂಥ ಸಂಬಂಧ ಬೆಳೀತಾ ಇತ್ತು. ಅನು ಒಳ್ಳೆಯವಳು, ಗಂಡನ್ನ ತ್ಯಾಗ ಮಾಡಿದ್ಲು. ಆದರೆ ಲಕ್ಕಿಗೆ ಅನುನ ತ್ಯಾಗ ಮಾಡೋದಕ್ಕಾಗಲಿಲ್ಲ. ಮದುವೆ ಆಗಿ ಇಲ್ಲಿವರೆಗೂ ನನಗೂ ಲಕ್ಕಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ರು ಒಂದಿನನೂ ನನ್ನ ಮೈ ಮುಟ್ಟಿಲ್ಲ. ಅದೆಷ್ಟೋ ರಾತ್ರಿಗಳನ್ನ ಮೇಲ್ ಮಾಡಿಲಿ ನಮ್ಮ ರೂಮಿಂದ ಆಚೆ ಸಿಟ್ ಔಟಲ್ಲಿ ಕಳೆದಿದ್ದಾರೆ.